ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಕ್ಕೆ ಅಂಕುಶ, ಅನುಮತಿ ಕಡ್ಡಾಯ, ನಿಯಮ ಮೀರಿದ್ರೆ ಕ್ರಮ. ಆರ್ಎಸ್ಎಸ್ಗೆ ಮೂಗುದಾರನ. ಹೊಸ ಬಿಲ್ಗೆ ಸರ್ಕಾರದ ಸಿದ್ಧತೆ, ಬಿಲ್ ಸಂಘರ್ಷ. ಹಿಂದೆ ಆರ್ಎಸ್ಎಸ್ ಪಥಸಂಚಲನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಕಡ್ಡಾಯ ಅಂತ ಹೇಳಿದಂತ ಸಂದರ್ಭದಲ್ಲಿ ಅದಾದ್ಮೇಲೆ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿ ಅನುಮತಿ ಕೊಟ್ಟ ಬಳಿಕ ಪಥಸಂಚಲನ ಆಗುವಂತ ಸಂದರ್ಭ ಯಾವ ರೀತಿಯಾಗಿ ದೊಡ್ಡ ವಿವಾದ ಆಗಿತ್ತು ರಾಜ್ಯದಲ್ಲಿ ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ. ಅದೇ ಈಗ ಕಾನೂನು ರೂಪವನ್ನ ಪಡ್ಕೊಳ್ತಾ ಇದೆ. ಆ ಅಂಶಗಳೇ ಕಾನೂನು ರೂಪ ಆಗ್ತಾ ಇರುವಂತದ್ದು. ಧರ್ಮಾಧಾರಿತವಾಗಿ ನಡೆಯುವಂತಹ ಸಭೆ ಸಮಾರಂಭಗಳಿಗೆ ಪರ್ಮಿಷನ್ ಕಡ್ಡಾಯ ಅನ್ನುವಂತ ನಿಟ್ಟಿನಲ್ಲಿ ಕಾನೂನನ್ನ ತರ್ತಾ ಇರುವಂತದ್ದು ಸಾಕಷ್ಟು ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ವಿಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಲ್ ಮೂಲಕ ಮೂಗುದಾರಕ್ಕೆ ಭಾರಿ ತಂತ್ರವನ್ನ ಎಳೆದಂತೆ ಕಾಣಿಸ್ತಾ ಇದೆ. ಎಲ್ರಿಗೂ ನಿಯಮ ಅಂತ ಹೇಳಿ ಆರ್ಎಸ್ಎಸ್ ಮೇನ್ ಟಾರ್ಗೆಟ್ ಆದಂತೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ಈಗ ಬಿಜೆಪಿಯವರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಧರ್ಮಾಧಾರಿತ ಸಭೆ ಸಮಾರಂಭಗಳಿಗೆ ಬ್ರೇಕ್, ಅದಕ್ಕೆ ಪರ್ಮಿಷನ್ ಕಡ್ಡಾಯ. ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ವಿಧೇಯಕ ಇದು. ಪ್ರಸಕ್ತ ಅಧಿವೇಶನದಲ್ಲೇ ಬಿಲ್ ಜಾರಿಗೆ ಸಿದ್ಧತೆ. ಬಿಲ್ ಮಂಡಿಸುವಂತ ಬಗ್ಗೆ ಸಂಪುಟದಲ್ಲಿ ಅನುಮೋದನೆ ಕೂಡ ಸಿಕ್ಕಿದೆ. ನೋಂದಣಿ ಇಲ್ಲದಂತ ಸಂಘಟನೆಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಮುಂದಾಗಲಾಗ್ತಾ ಇದೆ. ಯಾರೇ ಆದ್ರೂ ಕೂಡ ಪರ್ಮಿಷನ್ ತಗೊಬೇಕು ಅಂತ ಅಧಿವೇಶನದಲ್ಲಿ ಬಿಲ್ ಮಂಡಿಸಿ ಒಪ್ಪಿಗೆಗೆ ನಿರ್ಧಾರ ಮಾಡಲಾಗಿದೆ. ಸರ್ಕಾರದ ವಿರುದ್ಧ ಸಮರಕ್ಕೆ ವಿಪಕ್ಷಗಳು ಕೂಡ ಸಜ್ಜಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಮಾತನಾಡಿದ್ರೆ, ಅದಕ್ಕೂ ಮುಂಚೆ ಡಿ.ಕೆ. ಶಿವಕುಮಾರ್ ಅವರು ಏನ್ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು ನೋಡ್ಕೊಂಡು ನಿರ್ಬಂಧ ವಿಧೇಯಕದ ಇವತ್ತು ಚರ್ಚೆ. ನಾವು ಯಾರು ಅಲ್ಲ, ಯಾರೇ ಆಗ್ಲಿ, ನೀವೇ ಆಗ್ಲಿ, ನಾವೇ ಆಗ್ಲಿ, ರಸ್ತೆಯಲ್ಲಿ ಇದನ್ನ ಪರ್ಮಿಷನ್ ಕಾರ್ಯಕ್ರಮ ಮಾಡ್ಬೇಕು, ತಗೋಬೇಕು ಅಂತ ಯಾವ ಪಾರ್ಟಿ ಪಕ್ಷ ಮತ್ತೊಂದು ಅಂತ ಏನಿಲ್ಲ. ಈಗ ನಾವೆಲ್ಲ ಸುಮ್ಮನೆ ಹೇಳ್ದೆ ಕೇಳ್ದೆ ನುಗ್ಬಿಡ್ತೀವಲ್ಲ. ಯಾವುದೇ ಬೆಂಗಳೂರು ನಗರದಲ್ಲಾಗಲಿ ಎಲ್ಲೇ ಆಗಲಿ ಏನೇ ಪರ್ಮಿಷನ್ ತೆಗೆದುಕೊಂಡು ದಾಖಲೆ ಇರಬೇಕು. ಈಗ ನೋಡಿ, ನಮ್ಮ ಕೃಷ್ಣ ಬೈರೇಗೌಡರು ಅವ್ರ ನೇತೃತ್ವದಲ್ಲಿ ನಾವು ಇದನ್ನು ಮಾಡಿಸ್ತಾ ಇದ್ವಿ, ಫ್ರೀಡಮ್ ಪಾರ್ಕ್. ಅವರು ಪರ್ಮಿಷನ್ ತಗೊಂಡು ಪೊಲೀಸಿಗೆ ಬರೋದು, ಏನು ಎತ್ತ, ಎಷ್ಟು ಜನ ಬೇಕು, SC ಬಂದಿ ಬೇಕು. ಅರ್ಜಿ ಹಾಕಿದ ತಕ್ಷಣ ದಿನಕ್ಕೂ 1,000 ಜನ 10,000 ಜನ ರಿಜಿಸ್ಟರ್ ಆಯ್ತಾ ಇದ್ರು. ಅದಕ್ಕೆಲ್ಲ ಒಂದು ಲೆಕ್ಕಾಚಾರ ಇರಬೇಕಲ್ಲ. ಅದಕ್ಕೆ ನಾವೆಲ್ಲರೂ ಲೆಕ್ಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಹೊರತು ಬೇರೆ ಏನೇ. ಈ ಬಿಲ್ ಬಗ್ಗೆ ಬಿಜೆಪಿ ನಾಯಕರು ಕೆರಳಿ ಕೆಂಡ ಹಾಕ್ತಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ನೋಡಿ, ಅಷ್ಟೇ ನಿಮ್ಮ ಯೋಗ್ಯತೆ ಪೆನ್ಷನ್ ಸಂಬಳ ನ್ಯಾಯವಾಗಿ ಕೊಡ್ರಿ, ಸರ್ಕಾರ ನ್ಯಾಯವಾಗಿ ನಡೆಸಿ, ಆಮೇಲೆ RSS ಬಗ್ಗೆ ನಿಮ್ದೇನಿದೆಯೋ ಮಾತಾಡೋಣ. ಪರ್ಸನಲ್ ಆಗಿ ತಗೊಂಡವರೆಲ್ಲ ಮೂಲೆ ಗುಂಪಾಗೌಟವ್ರೆ. RSS ಯಾರ್ಯಾರು ವಿರೋಧ ಮಾಡಿದ್ರ ಅಂತ ಇಂದಿರಾ ಗಾಂಧಿನೇ ಬೋರ್ಡ್ಗಿಲ್ದಂಗೆ ಹೊರಟೋದ್ರು, ನೆಹರೂನೇ ಬೋರ್ಡ್ಗಿಲ್ದಂಗೆ ಹೊರಟೋದ್ರು, ರಾಜೀವ್ ಗಾಂಧಿನೇ ಬೋರ್ಡ್ಗಿಲ್ದಂಗೆ ಹೊರಟೋದ್ರು. ಇವ್ರು ಯಾರು ಲೆಕ್ಕ? ಅವ್ರು ಕಂಪೇರ್ ಮಾಡಿದ್ರೆ ಇವ್ರು ಬೋರ್ಡ್ಗೆ ಇಲ್ಲ. ಅದರಿಂದ ಈ 1.5 ವರ್ಷ ಕುಣಿತಾ ಇದ್ದಾರೆ. ಕುಣಿಲಿ, ನಾವು ನೋಡ್ತಾ ಇದ್ದೀರಿ, ಕುಣಿಯೋ ಆಟನೆಲ್ಲ ನೋಡ್ತೀರಿ. ಆಮೇಲೆ ಗೊತ್ತಾಗ್ತೈತಲ್ಲ, ಜನ ಒಂದ್ಸರಿ ಇವ್ರಿಗೆ ರಿವರ್ಸ್ ಕೊಟ್ರೆ ಜನ ಏನು ಅಂತ ಇವ್ರಿಗೆ ಅರ್ಥ ಆಗ್ತದೆ. ಎಷ್ಟೋ ಮುಖಂಡರುಗಳು ಇಂಥ ವ್ಯರ್ಥ ಪ್ರಯತ್ನಗಳನ್ನು ಮಾಡಿ ಸೋತಿದ್ದಾರೆ. ಈ ಪ್ರಯತ್ನಗಳಲ್ಲಿ ಪ್ರಿಯಾಂಕ ಖರ್ಗೆ ಅವರದು ಒಂದು ವ್ಯರ್ಥ ಪ್ರಯತ್ನ. ಆದರೆ ಒಂದು ಬಿಲ್ ತರಲಿಕ್ಕೆ ಹೊರಟಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಆಸ್ತಿಗಳಲ್ಲಿ ಯಾರೂ ಕೂಡ ಕಾನೂನು ಮೀರಿ ಏನೂ ಮಾಡಬಾರ್ದು ಅಂತ. ಇದೇನು ಹೊಸದೇನಲ್ಲ, ಇದು ಹಳೆಯದನ್ನು ನೆನಪಿಸ್ಕೊಂಡಿದ್ದೀರಿ ಅಷ್ಟೇ. ಇದಕ್ಕಾಗಿ ಕಾನೂನು ತರುವಂಥದ್ದು ಏನೂ ಉಳಿದಿಲ್ಲ, ಅದು ಹಳೆಯದೇ ಇದೆ. ಕಾನೂನು ಬಾಹಿರ ಚಟುವಟಿಕೆಗಳನ್ನು ಯಾರೂ ಮಾಡುವಂಗಿಲ್ಲ. ಅದು RSS ಮಾಡುವಂಗಿಲ್ಲ, ಬೇರೆಯವರು ಮಾಡುವಂಗಿಲ್ಲ. ಇದರಲ್ಲಿ ಹೊಸದೇನಿದೆ? ಆಮೇಲೆ ಕಾನೂನು ಬಾಹಿರ ಚಟುವಟಿಕೆ RSS ಎಲ್ಲಿ ಮಾಡಿದೆ ಹೇಳಿ? ಇದೆಲ್ಲ ನಿಮ್ಮ ಡೈವರ್ಟೆನ್ ಟ್ಯಾಕ್ಟಿಸು. ನೀವು RSSನ ಉಸ್ತುವಾರಿ ತಗೊಂಡು ಏನು ಮಾಡ್ತೀರಿ? RSS ನಿಮ್ಮ ಹಿಡಿತಕ್ಕೆ ನಿಲ್ಕದ್ದದು ನಿಮ್ಮಿಂದ. ದಲಿತರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಿಕೇತ್ ರಾಜ್ ಮೌರ್ಯ ಅವರಿದ್ದಾರೆ. ಹಾಗೆ ದಿನೇಶ್ ಕುಣಿಗಲ್ ಅವರು ಬಿಜೆಪಿ ವಕ್ತಾರರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಕೇತ್ ರಾಜ್ ಅವರಿಂದನೇ ಆರಂಭ ಮಾಡ್ತೀನಿ. ನಿಕೇತ್ ರಾಜ್ ಅವರೇ, ಇದು ಸಾರ್ವಜನಿಕ ಆಸ್ತಿಯ ರಕ್ಷಣೆಗೆ ಅಂತ ತರ್ತಾ ಇರುವಂತಹ ಕಾನೂನ ಅಥವಾ ರಾಜಕೀಯ ವಿರೋಧಿಗಳಿಗೆ ಅಂಕುಶ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಕಾನೂನನ್ನ ತರ್ತಾ ಇದೆ ಅನ್ನುವಂತ ಆರೋಪ ಇದೆಯಲ್ಲ, ಹೇಗ್ ನೋಡ್ತಾ ಇದ್ದೀರಾ? ಯಾವ ರೀತಿಯಾಗಿ ಸಮರ್ಥನೆ ಇದು? ಯಾರು ರಾಜಕೀಯ ವಿರೋಧಿಗಳು ಇಲ್ವೇ ಇಲ್ಲ. ಇದೇನು ಅಂತಂದ್ರೆ ಇದೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ.
ಒಂದು ಆಡಳಿತ ಪಕ್ಷ ಇರಬೇಕು, ಒಂದು ವಿರೋಧ ಪಕ್ಷ ಇರಬೇಕು ಅನ್ನೋದಕ್ಕೋಸ್ಕರ 2 ಪಕ್ಷಗಳಿದಾವೆ ಮತ್ತು ತಮ್ಮ ಕಾರ್ಯವನ್ನ ತಾವು ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಇದು ಯಾರ ಮೇಲಿನ ನಿಯಂತ್ರಣ ಅಥವಾ ಇನ್ಯಾರ ಮೇಲಿನ ಅಂಕುಶ ಅಲ್ಲ. ಬಹಳ ಮುಖ್ಯವಾಗಿ ಈ ದೇಶದ ಕಾನೂನು ಎಲ್ಲರಿಗೂ ಕೂಡ ಒಂದೇ ಆಗಿರುತ್ತೆ. ಈ ಕಾನೂನನ್ನ RSS ವಿರುದ್ಧ ತಂದಿದ್ದಾರೆ ಅನ್ನೋದು ಸುಳ್ಳು. ಯಾಕೆಂತಂದ್ರೆ ಈ ಕಾನೂನು SDPIಗೂ ಅಪ್ಲೈ ಆಗ್ತದೆ, PFIಗೂ ಅಪ್ಲೈ ಆಗ್ತದೆ. ಈ ಕಾನೂನು RSSಗೂ ಅಪ್ಲೈ ಆಗ್ತದೆ, ಕಾಂಗ್ರೆಸ್ಗೂ ಅಪ್ಲೈ ಆಗ್ತದೆ. ಯಾವ್ದೋ ಕಮ್ಯುನಿಸ್ಟ್ ಪಾರ್ಟಿ ಇದೆ, ಯಾವ್ದೋ AIDSO ಇದೆ, ಕಾರ್ಮಿಕ ಸಂಘಟನೆ ಇದೆ, ಅವ್ರಿಗೂ ಕೂಡ ಅಪ್ಲೈ ಆಗ್ತದೆ. ಏನು ಅಂತಂದ್ರೆ ಯಾವುದೇ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ, ಉದಾಹರಣೆಗೆ ನಾವು ತಗೊಳ್ಳೋಣಪ್ಪ, ಈಗ ಯಾವ್ದೋ ಒಂದು ಒಂದು ಮುಸಲ್ಮಾನರ ಹಬ್ಬ ಬಂತು. ಹಬ್ಬ ಬಂದಂತ ಸಂದರ್ಭದಲ್ಲಿ ಅವರು ನಮ್ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕವಾಗಿ ಬಂದು ಎಲ್ಲಾ ಕಡೆ ಕೂತ್ ಪ್ರಾರ್ಥನೆ ಮಾಡೋದಕ್ಕಾಗಲ್ಲ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಅದಕ್ಕೆ ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ತಗೊಳ್ಬೇಕಾದ್ರೆ ಅವ್ರು ಯಾವ್ದೋ ಒಂದು ಸಂಸ್ಥೆಯ ಹೆಸರಿನಲ್ಲಿ ಅವರು ರಿಜಿಸ್ಟ್ರೇಷನ್ ಆಗಿರ್ಬೇಕು. ಬಹಳಷ್ಟು ಸಂಘಟನೆಗಳು ಅವ್ರದ್ದು ಕೂಡ ರಿಜಿಸ್ಟರ್ಡ್ ಆರ್ಗನೈಸೇಷನ್ಸ್ ಇರ್ತವೆ. ಅದರ ಮೂಲಕ ಅವರು ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ನಾಳೆ ಅಲ್ಲಿ ಗಲಾಟೆ ಆಯ್ತು. ಗಲಾಟೆ ಆದಂತ ಸಂದರ್ಭದಲ್ಲಿ ಅದರ ಹೊಣೆಯನ್ನು ಯಾರಾದ್ರೂ ಹೊರಬೇಕಲ್ಲ. ಯಾರು ಹೊಣೆ ಹೊರ್ತೀರಿ ಅಂತ ನಮಗ್ ಗೊತ್ತಿಲ್ಲ ಅಂತ ಓಡಾಡ್ಬಿಟ್ರೆ ಇದು ಮುಸಲ್ಮಾನ್ ಸಂಘಟನೆಗಳಿಗೂ ಅಪ್ಲೈ ಆಗ್ತದೆ, ಹಿಂದೂ ಸಂಘಟನೆಗಳಿಗೂ ಅಪ್ಲೈ ಆಗ್ತದೆ, ಕಮ್ಯುನಿಸ್ಟ್ ಸಂಘಟನೆಗಳಿಗೂ ಅಪ್ಲೈ ಆಗ್ತದೆ, ಕನ್ನಡ ಪರ ಸಂಘಟನೆಗಳಿಗೂ ಅಪ್ಲೈ ಆಗ್ತದೆ. ಇದು ಸಾರ್ವತ್ರಿಕವಾಗಿ ಮಾಡಿರುವಂತಹ ಒಂದು ಮೇನ್ಲಿ ನೋಂದಣಿ ಆಗಿಲ್ಲದಂತಹ ಸಂಘಟನೆಗಳು ಮೇನ್ ಆಗಿ ಟಾರ್ಗೆಟ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೋಂದಣಿ ಆಗಿಲ್ಲದಂತಹ ಸಂಘಟನೆಗಳಿಗೆ ಪರ್ಮಿಷನ್ ಸಿಗದೆ ಕಷ್ಟ ಅನ್ನುವಂತ ರೀತಿಯಲ್ಲಿದೆ ಆ ಕಾನೂನು. ಇಲ್ಲ, ಹೌದ್ ತಾನೆ. ನಾಳೆ ಯಾವ್ದೋ ಒಂದು ಉಗ್ರಗಾಮಿ ಸಂಘಟನೆ ಬರುತ್ತಪ್ಪ, ಆ ಉಗ್ರಗಾಮಿ ಸಂಘಟನೆ ನಾವು ರಿಜಿಸ್ಟರ್ ಮಾಡ್ಕೊಂಡು ಎಲ್ಲಾದ್ರೂ ಉಗ್ರಗಾಮಿ ಚಟುವಟಿಕೆ ಮಾಡ್ತಾರಾ? ಮಾಡೋದಿಲ್ಲ. ಅಂತ ಸಂದರ್ಭ ಬಂದಾಗ ಅಂತವ್ರಿಗೆ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಬಳಕೆ ಮಾಡೋದಕ್ಕೆ ಅವಕಾಶ ಕೊಡಬಾರದು. ಅದ್ ಯಾರೇ ಆಗಿದ್ರು ಕೊಡಬಾರದು. ಅದು ಯಾವುದೇ ಧಾರ್ಮಿಕ ಹಿನ್ನೆಲೆ ಇರುವ ಸಂಘಟನೆ ಆಗಿದ್ರು ಕೊಡಬಾರದು. ಕ್ರೈಸ್ತ ಸಂಘಟನೆ ಆಗಿರ್ಲಿ, ಜೈನ ಸಂಘಟನೆ ಆಗಿರ್ಲಿ, ಬೌದ್ಧರ ಸಂಘಟನೆ ಆಗಿರ್ಲಿ, ಅಥವಾ ರಾಜಕೀಯ ಸಂಘಟನೆ ಆಗಿರ್ಲಿ. ಈಗ ಯಾವ್ದೋ ಒಂದು ರಾಜಕೀಯ ಪಕ್ಷ ಇದೆ, ಆ ರಾಜಕೀಯ ಪಕ್ಷ ನೋಂದಣಿ ಆಗ್ಬೇಕು ಅನ್ನುವಂಥದ್ದು ಕಡ್ಡಾಯ ಅಲ್ಲ ಅನ್ನುವಂಥದ್ದು ಇದೆ ಅಲ್ವಾ? ಅಲ್ಲ, ನೋಂದಣಿ ಆಗ್ಬೇಕು ಅನ್ನೋದು ಕಡ್ಡಾಯ ಇಲ್ಲ. ಆದ್ರೆ ಸಾರ್ವಜನಿಕ ಸ್ಥಳಗಳನ್ನು ನೀವು ಬಳಸ್ಕೋಬೇಕಾದ್ರೆ, ಸಾರ್ವಜನಿಕ ಸ್ಥಳ ಅಂತ ಅಂದ್ರೆ ಅದು ಯಾರ್ದು? ಈ ನಾಡಿನ ಸರ್ವರ್ದು, ನಿಮ್ದು, ನಂದು, ಕಟ್ಟಕಡೆ ವ್ಯಕ್ತಿ ಅದು. ಆ ಸ್ಥಳವನ್ನ ನೀವು ಬಳಸ್ಕೊಳ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೊಂದು ಅಕೌಂಟಬಿಲಿಟಿ ಬೇಕಲ್ಲ. ಯಾರಪ್ಪ ಈ ಸ್ಥಳ ಬಳಸ್ಕೊಳ್ತಾ ಇರೋರು ನೀವು? ಇಲ್ಲಿ ನಡೆಸ್ತಿರುವಂತ ಚಟುವಟಿಕೆ ಏನು? ನಾಳೆ ದಿವಸ ಅಲ್ಲೇನೋ ಒಂದು ಬಾಂಬ್ ಬ್ಲಾಸ್ಟ್ ಆಯ್ತು, ಯಾರನ್ನ ಕೇಳ್ಬೇಕು? ನಾವು ರಿಜಿಸ್ಟರ್ಡ್ ಅಲ್ಲ, ನಮ್ಮನ್ನೇನ್ ಕೇಳ್ತೀರಾ ಅಂತ ಯಾರು ಹೇಳೋ ಹೋಗಿಲ್ಲ. ಸೊ ಹೀಗಾಗಿ ಇದು ಎಲ್ಲರನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂತ ಒಂದು ಒಂದು ಸಾರ್ವತ್ರಿಕ ಕಾನೂನು. ಎಲ್ರಿಗೂ ಅಪ್ಲೈ ಆಗ್ತಕ್ಕಂತ ಕಾನೂನು. ಇದು ಯಾರನ್ನು ಟಾರ್ಗೆಟ್ ಮಾಡುವಂತದ್ದಲ್ಲ. ಹಂಗ ಯಾರಾದ್ರೂ ಅದು ಟಾರ್ಗೆಟ್ ಅಂತ ತಿಳ್ಕೊಂಡ್ರೆ ಇದೊಂದು ರೀತಿ ಹೆಂಗಾಗತ್ತೆ ಅಂತಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡ್ರು ಒಂಥರ ಆಗ್ಬಿಡ್ತದೆ. ಇದು ಎಲ್ಲರಿಗೂ ಸೇರಿಸಿ ಮಾಡಿರೋದು. ಎಲ್ಲಾದ್ರೂ ಹೆಸರು ಹೇಳಿದಾರ RSS ಗೆ ಅಂತ ಹೇಳಿದಾರ? ಇಲ್ಲ. ಎಲ್ಲಾದ್ರೂ ಹೇಳಿದಾರ PFI ಗೆ? ಟಾರ್ಗೆಟ್ ಯಾರನ್ನ ಮಾಡ್ತಾ ಇದಾರೆ ಅನ್ನುವಂಥದ್ದು ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ. ಮಾತನಾಡ್ತೀನಿ ನಿಖೇತ್ ರಾಜ್ ಅವರೇ, ಮಾತನಾಡ್ತೀನಿ. ದಿನೇಶ್ ಕುಣಿಗಲ್ ಅವರು ಕೂಡ ಇದ್ದಾರೆ. ದಿನೇಶ್ ಅವರೇ, ಇಲ್ಲಿ ಮೇನ್ ಆಗಿ ಈ ಹಿಂದೆ ನೋಡಿದ್ವಿ ಪಥಸಂಚಲನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಆಯ್ತು. ಅದಾದ್ಮೇಲೆ ಕೋರ್ಟ್ ಪರ್ಮಿಷನ್ ಸಿಕ್ಕಿದ್ದು, ಅದಾದ್ಮೇಲೆ ಅದು ಕೂಡ ದೊಡ್ಡ ವಿವಾದ ಆಗಿತ್ತು. ಅದನ್ನೇ ಈಗ ಕಾನೂನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಷ್ಟೇ. ಅದ್ರಲ್ಲಿ ಏನಿದೆ? ಪರ್ಮಿಷನ್ ತಗೊಂಡ್ ಮಾಡ್ಲಿ. RSS ಅವ್ರು ಯಾಕೆ ಭಯ ಪಡ್ಬೇಕು, ಬಿಜೆಪಿ ಅವ್ರು ಯಾಕೆ ಭಯ ಪಡ್ಬೇಕು ಅಂತ ಹೇಳ್ತಾ ಇದಾರೆ. ಸರ್, ಸಂವಿಧಾನ ಕ್ಲಿಯರ್ ಆಗಿ ಹೇಳುತ್ತೆ, ಸ್ವಯಂ ಸೇವಕ ಸಂಘಟನೆಗಳು ಅಥವಾ ಯಾರ್ಯಾರು ಸ್ವಯಂ ಸೇವಕರಾಗಿ ಅಥವಾ ಸ್ವಯಂ ಕೃತರಾಗಿ ಏನೇನು ಕಾರ್ಯಕ್ರಮಗಳನ್ನ ಮಾಡ್ತಿರೋ ಅದಕ್ಕೆ ಯಾವುದೇ ರೀತಿ ರಿಜಿಸ್ಟರ್ ಆಗಂಗಿಲ್ಲ ಅಂತ ಹೇಳಿ ಕಾನೂನೇ ಕ್ಲಿಯರ್ ಆಗಿ ಹೇಳುತ್ತೆ, ಸಂವಿಧಾನನೇ ಹೇಳುತ್ತೆ. ಮತ್ತೆ ಇದ್ರಿಗೆ ಕಾಂಗ್ರೆಸ್ನ ಹಿಡನ್ ಅಜೆಂಡಾ ಗೊತ್ತಾಗ್ತಾ ಇರ್ತಕ್ಕಂಥದ್ದು, ಇವರು ಬಹುಸಂಖ್ಯಾತರನ್ನ, ಈ ರಾಜ್ಯದ ಬಹುಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ಬೇಕು ಅಂತ ಹೊಟ್ಟಿರ್ತಕ್ಕಂಥದ್ದು. ಇದನ್ನ ನಾವು ಕಾನೂನು ಹೋರಾಟ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಇದು ಕಾನೂನು ಜಾರಿಗೆ ಬರೋದಿಲ್ಲ ಸರ್. ಇದು ಕೋರ್ಟ್ಗೆ ಹೋದಾಗ ನಮ್ಗೆ ಅದು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಕಳೆದ ಚಿತ್ತಾಪುರದ ಘಟನೆಯನ್ನು ನೋಡಿದಿರಿ ನೀವು, ಯಾವ ರೀತಿ ಕಳೆದ ಘಟನೆಯಲ್ಲಿ ಇವರು ಸ್ವಯಂ ಸೇವಕ ಸಂಘಟನೆ RSS ಪಥಸಂಚಲನ ಮಾಡಬಾರ್ದು ಅಂತ ಹೇಳಿ ಇವರು ಕೋರ್ಟ್ಗೂ ನಾವು ಇದಕ್ಕೂ ಕಾನೂನನ್ನು ತಗೊಂಡ್ಬರ್ಬೇಕು, ನಾವು ಅವ್ರಿಗೆ ರದ್ದತಿಯನ್ನ ಮಾಡ್ತೀವಿ ಅಂತ ಹೇಳ್ತಾರೋ, ಆಗ ನಾವು ಕೋರ್ಟ್ಗೆ ಹೋದಾಗ ಕೋರ್ಟ್ ಪರ್ಮಿಷನ್ ಕೊಡುತ್ತೆ. ಅದೇ ರೀತಿ ಸಂವಿಧಾನದಲ್ಲಿ ಅವಕಾಶ ಇದೆ. ಸಂವಿಧಾನಕ್ಕಿಂತ ದೊಡ್ಡವರು ಯಾರು ಅಲ್ಲ. ಬಾಬಾ ಸಾಹೇಬ್ರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಸರ್. ಕಾಂಗ್ರೆಸ್ ಏನು ಅವ್ರಿಗಿಂತ ದೊಡ್ಡವರಲ್ಲ, ಒಂದು ಸರ್. ಮತ್ತು ಇವ್ರು ಮಾಡ್ತಿರ್ತಕ್ಕಂಥದ್ದು ಬಹುಸಂಖ್ಯಾತರನ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಸರ್,
ಇವತ್ತು ಬಹುಸಂಖ್ಯಾತರು ಹಿಂದೂಗಳು ಇವತ್ತು ಯಾವುದೋ ಒಂದು ದೇವರ ಮೆರವಣಿಗೆನ ಮಾಡ್ತಾರೆ ಸಾರ್ವಜನಿಕ ಸ್ಥಳಗಳಲ್ಲಿ. ಗಣೇಶನ್ ಕುಂಡಿಸ್ತಾರೆ, ಅಣ್ಣಮ್ಮನ್ ಕುಂಡಿಸ್ತಾರೆ, ಯಾವ್ದೋ ನಗೆಕೂಟಗಳಂತ ಮಾಡ್ತಾರೆ, ಯಾವ್ದೋ ಒಂದು ಸ್ವಯಂ ಸೇವಕ ಸಂಘ ಅಂತ ಮಾಡ್ಕೊಂತಾರೆ, ಒಂದು ಮಹಿಳಾ ಸಂಘ ಅಂತ ಹೇಳಿ ಮಾಡ್ಕೊಂತಾರೆ. ಈ ರೀತಿ ಸಂಘಟನೆಗಳನ್ನ ಕಟ್ಟಾಕ್ಬೇಕು, ಈ ಹಿಂದೂ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಕ್ಕಂಥವ್ರನ್ನ ಕಟ್ಟಾಕ್ಬೇಕು ಅಂತ ಹೇಳಿ ಹಿಂದೂಗಳ ಮೇಲೆ ಮಾಡ್ತಿರ್ತಕ್ಕಂಥ ಟಾರ್ಗೆಟ್ ಸರ್. ಐ ಆಮ್ ಕ್ಲಿಯರ್ಲಿ ಸೇಯಿಂಗ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಹಿಂದೂಗಳ ಮೇಲೆ ಮಾಡ್ತಿರ್ತಕ್ಕಂಥ ಟಾರ್ಗೆಟ್. ಇವ್ರು ಹೇಳಿದ್ರು ಪರ್ಮಿಷನ್ ತಗೊಳ್ಳಿ ಮಾಡಿ ಅಂತ ಹೇಳ್ತಾ ಇದಾರೆ. ಅದ್ರಲ್ಲೇನಿದೆ, ಸುವ್ಯವಸ್ಥೆ ಕಾಪಾಡ್ಬೇಕಲ್ವಾ? ಇದುವರೆಗೂ ಒಂದು ಗಣೇಶ ಮೆರವಣಿಗೆ ಮಾಡ್ಬೇಕಾದ್ರೆ ಪರ್ಮಿಷನ್ ತೆಗೆದುಕೊಳ್ತಾ ಇದ್ದೋ, ಹಣ್ಣಮ್ಮನ ಮೆರವಣಿಗೆ ಮಾಡ್ಬೇಕಾದ್ರೂ ಪರ್ಮಿಷನ್ ತೆಗೆದುಕೊಳ್ತಾ ಇದ್ದೋ, ಯಾವುದೇ ಪರ್ಮಿಷನ್ ಇಲ್ದಲೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡ್ತಿರ್ಲಿಲ್ಲ. ಈಗ ಇವರು ಸಾರ್ವಜನಿಕ ನಿಯಂತ್ರಣ ಕಾಯ್ದೆ ಅಂತ ಹೇಳಿ ಏನ್ ಮಾಡ್ತಾ ಇದಾರೋ ಇದನ್ನ ಇನ್ನೂ ಕಠಿಣ ಮಾಡ್ಬೇಕು ಅಂತ ಹೇಳಿ, ಮತ್ತೆ ಹಿಂದೂಗಳನ್ನ ಎದುರಿಸಬೇಕು ಅಂತ ಹೇಳಿ ಸರ್. ಇದಕ್ಕಿಂತ ಮುಂಚೆ ನಾವು ತುಂಬಾ ಘಟನೆಗಳನ್ನ ನೋಡಿದೀವಿ ಸರ್. ರಸ್ತೆನಲ್ಲಿ ನಮಾಜ್ ಮಾಡೋರಿಗೆ ಪರ್ಮಿಷನ್ ಬೇಕಿರ್ಲಿಲ್ಲ, ರಸ್ತೆನಲ್ಲಿ ಕುತ್ಕೊಂಡು ಚಾದರ ಓದಿಸೋರಿಗೆ ಯಾರಿಗೂ ಪರ್ಮಿಷನ್ ಬೇಕಿರ್ಲಿಲ್ಲ, ರಸ್ತೆನಲ್ಲಿ ಸುಮ್ನೆ ಗಲಾಟೆ ಮಾಡೋರಿಗೆ, ಕಲ್ಲೊಡೆಯೋರಿಗೆ ಯಾವ್ದು ಪರ್ಮಿಷನ್ ಬೇಕಿರ್ಲಿಲ್ಲ, ಪೊಲೀಸ್ ಸ್ಟೇಷನ್ ಕಲ್ಲೊಡೆದವ್ರಿಗೆ ಪರ್ಮಿಷನ್ ಬೇಕಿರ್ಲಿಲ್ಲ. ಯಾವ ಪೊಲೀಸ್ ಸ್ಟೇಷನ್ಗೆ ಕಲ್ಲೊಡೆದ್ರು, ಪೊಲೀಸ್ ಜೀಪ್ ಗಳಿಗೆ ಬೆಂಕಿ ಇಕ್ಕಿದ್ರು, ಅವ್ರ ಕೇಸ್ಗಳನ್ನ ವಾಪಸ್ ತಗೊಂಡವ್ರು ಇವತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸರ್. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ನವ್ರಿಗೆ. ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ರಕ್ಷಣೆ ಆಗ್ಬೇಕು ಅಂತಂದ್ರೆ ನಿಮ್ಮ ಯೋಗ್ಯತೆಗೆ ಲಾಡ್ಲೆ ಮಶಾಕ್ ದರ್ಗದ ಮೇಲೆ ಘಟನೆ ನಡೆದಾಗ ನಿಮ್ಮ ಮನೆ ಕೇಸನ್ನ ವಾಪಸ್ ತೆಗೆದುಕೊಬೇಕು ಅಂತ ಹೋದ್ರಿ ಕೋರ್ಟ್, ಅದಕ್ಕೆ ಚಿಮಾರಿ ಆಗ್ತು ನಿಮ್ಗೆ. ಅಲ್ಲ, ಇನ್ನೊಂದು ವಿಚಾರ ದಿನೇಶ್ ಅವರೇ, ಇಲ್ಲಿ ನೋಂದಣಿ ಆಗಿರ್ಬೇಕು ಸಂಘಟನೆಗಳು, ನೋಂದಣಿ ಆಗಿದ್ರೆ ಪರ್ಮಿಷನ್ ಕೇಳ್ಬೇಕು. ಹೇಳಲಿಕ್ಕೆ ಸರ್ ಕಾಂಗ್ರೆಸ್ನವ್ರು ಯಾರು ಹೇಳಲಿಕ್ಕೆ? ಸಂವಿಧಾನವನ್ನ ಬದಲಾಯಿಸಕ್ಕೆ ಇವ್ರ ಕೈಲಿ ಆಗಲ್ಲ ಸರ್. ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನದಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ ಸರ್, ಯಾವ ಸ್ವಯಂ ಸೇವಕರಾಗಿ ಯಾರು ಬೇಕಾದ್ರೂ ಸಹ ಕಾರ್ಯಕ್ರಮಗಳನ್ನ ಮಾಡಬಹುದು. ಯಾರೋ ಸರ್ 10 ಜನ ಕುತ್ಕೊಂಡು ನಾವು ಯಾವ್ದೋ ಒಂದು ಭಗವದ್ಗೀತೆನ ಓದ್ತೀವಿ ಸರ್, ಆಟ ಆಡ್ತೀವಿ, 10 ಜನ ಕುತ್ಕೊಂಡು 20 ಜನ ಕುತ್ಕೊಂಡು ಆಟ ಆಡ್ತೀವಿ. ನಾವೊಂದು 20 ಜನ ಕುತ್ಕೊಂಡು ಯಾವ್ದೋ ಒಂದು ಮಕ್ಕಳುಗಳಿಗೆ ಒಂದು ಹನುಮಾನ್ ಚಾಲೀಸನ ಆಡಿಸ್ತೀವಿ. ಅಲ್ಲ, ಅಲ್ಲಿದ್ದವ್ರು ಯಾರಾದ್ರೂ ಕಲ್ಗಿಲ್ ಹೊಡೆದು ಬಿಟ್ರೆ ಅಂತ ಸಂಘಟನೆ ಮೇಲೆ ಹೊಣೆ ಮಾಡ್ಬೇಕು ಅಂತ ನಾವ್ ಕೇಳ್ತಾ ಇರ್ತಕ್ಕಂಥದ್ದು. ನಿಖೇತ್ ರಾಜಮೌರ್ ಅವ್ರು ಹೇಳಿದ್ರು ಬಾಂಬ್ ಹಾಕ್ಬಿಟ್ರೆ ಏನ್ ಮಾಡೋದು ಅಂತ. ಹೌದು, ನಾವ್ ಕೇಳ್ತಾ ಇರ್ತಕ್ಕಂಥದ್ದು ಬಾಂಬ್ ಹಾಕರ್ ತಡೀರಿ, ಕಲ್ಲಾಕರ್ ತಡೀರಿ. ಈಗ ಮೊನ್ನೆ ಟೆರರಿಸ್ಟ್ ತಗ್ಲಾಕೊಂಡಿದಾರಿ, ನೆನ್ನೆ ತಗ್ಲಾಕೊಂಡಿದ್ದಾರೆ ಟೆರರಿಸ್ಟ್. ಮೊನ್ನೆ ತುಮಕೂರಲ್ಲಿ ತಗ್ಲಾಕೊಂಡ್ರು, ದಾವಣಗೆರೆಯಲ್ಲಿ ತಗ್ಲಾಕೊಂಡ್ರು, ಬೆಂಗಳೂರಲ್ಲಿ ತಗ್ಲಾಕೊಂಡ್ರು, ಅಂತವ್ರನ್ನ ಹಿಡೀರಿ ಅಂತ ನಾವ್ ಕೇಳ್ತಾ ಇರ್ತಕ್ಕಂಥದ್ದು. ಬಾಂಬ್ ಹಾಕೋರ್ನ ಕಲ್ಲೆಸಿ ಅವ್ರನ್ನ ಬೆಂಕಿ ಇಡೋರ್ನ ಬಿಟ್ಬಿಟ್ಟು ಯಾರು ಶಾಂತಿಯುತವಾಗಿ 10 ಜನ ಕುತ್ಕೊಂಡು ಒಂದು ಬೈಟೆಕ್ ಮಾಡ್ತಾ ಇದ್ರೆ ಹೋಗಿ ಅವ್ರ ಮೇಲೆ ನೀವು ದೌರ್ಜನ್ಯ ತೋರಿಸ್ತೀರಿ ಅಂತಂದ್ರೆ ಏನು ಸರ್ ಇವ್ರು ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಸರ್. ಇವ್ರಿಗೆ ಯಾವುದೇ ರೀತಿ ಈ ರಾಜ್ಯದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಲ್ಲ. ನೋಡಿ, ಮೊನ್ನೆ ಯಾವ್ದೋ ಒಂದು ಕಾರ್ಯಾಚರಣೆ ಅಂತ ಮಾಡಿದ್ರು ಸರ್, ಅಕ್ರಮ ಬಾಂಗ್ಲಾದೇಶಿಗರ ವಿರುದ್ಧ. ಯಾವಾಗ ಜಸ್ಟಿಸ್ ನಾಗಪ್ರಸನ್ನ ಅವರು ಇವ್ರ ವಿರುದ್ಧವಾಗಿ ಚಿಮಾರಿ ಆಗ್ತಾರೋ, ಇವರಿಗೆ ನೀವು ಇಲ್ಲಿರ್ತಕ್ಕಂಥ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಆಚೆ ಹಾಕ್ಬೇಕು ಅಂತ ಹೇಳ್ತಾರೋ, ಇವರೊಂದು 10 ಜನ ಪೊಲೀಸ್ನವ್ರು ಕರ್ಕೊಂಡೋಗಿ ಒಂದು ಕಾರ್ಯಾಚರಣೆ ಅಂತ ಮಾಡ್ತಾರೆ. ಒಂದೇ ದಿವಸ ಸರ್ ಮಾಡಿದ್ದವರು. ಅದಾದ್ಮೇಲೆ ಅದ್ರ ಕಡೆ ತಲೆ ಹಾಕು ಮಲಗಲಿಲ್ಲ. ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಈ ರಾಜ್ಯದಲ್ಲಿದ್ದಾರೆ, ಇವ್ರನ್ನ ಇಲ್ಲಿರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಿ ಡಿಟೆನ್ಷನ್ ಸೆಂಟರ್ ಕಳಿಸಿ ಅವ್ರನ್ನ FIR ಮುಂದೆ ಇವರು ಸರೆಂಡರ್ ಮಾಡ್ಲಿಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಇವತ್ತು ಈ ಒಂದು ವಿಚಾರವನ್ನ ಮುನ್ನೆಲೆ ಇಟ್ಟುಕೊಂಡು ಬರ್ತಾ ಇದ್ದಾರೆ ಸರ್. ಇಸ್ ಕ್ಲಿಯರ್ಲಿ ಸೇಯಿಂಗ್ ಸರ್, ಅಲ್ಪಸಂಖ್ಯಾತರ ತುಷ್ಟೀಕರಣ ಈ ಮಾಡ್ತಿರ್ತಕ್ಕಂಥದ್ದು ಇದೊಂದು ದೊಡ್ಡ ಅಲ್ಪಸಂಖ್ಯಾತ ತುಷ್ಟೀಕರಣ. ಇದು ಯಾವುದೇ ಕಾರಣಕ್ಕೂ ಇದು ಕಾನೂನಾಗಿ ಬರೋದಿಲ್ಲ. ಇವ್ರು ಕಾನೂನನ್ನ ಬದಲು ಮಾಡಕ್ ಆಗೋದಿಲ್ಲ. ಈಗ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ, ಅಧಿವೇಶನದಲ್ಲಿ ಮಂಡಿಸ್ತಾರೆ, ವಿಧಾನಸಭೆಯಲ್ಲೂ ಅವ್ರಿಗೆ ಬಹುಮತ ಇದೆ, ವಿಧಾನ ಪರಿಷತ್ತಲ್ಲೂ ಅವ್ರಿಗೆ ಬಹುಮತ ಇದೆ, ಕಾನೂನಾಗಿ ಬರುತ್ತೆ ಸರ್. ಕಾನೂನಾಗಿ ನಿಖೇತ್ ರಾಜ್ ಮೌರ್ಯ ಅವರೇ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಂತೀನಿ. ಇಲ್ಲಿ ಪ್ರಮುಖವಾಗಿ ಮತ್ತೊಂದು ವಿಚಾರ ಚರ್ಚೆ ಆಗ್ತಾ ಇರುವಂತದ್ದು ಅಂದ್ರೆ, ಈಗ ಸರ್ಕಾರದ ಪರ್ಮಿಷನ್ ತಗೊಬೇಕು. ಈಗ ಫಾರ್ ಎಕ್ಸಾಂಪಲ್ ತಹಶೀಲ್ದಾರ್ಗೂ ಅಥವಾ ಪೊಲೀಸ್ ಠಾಣೆಗೆ ಏನಾದರೂ ಆ ಒಂದು ಅನುಮತಿ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತೀರ್ಮಾನ ಕೈಗೊಳ್ಬಹುದು ಅಂತ ಕೊಟ್ಟಾಗ ಕೆಲವರು ಕೊಡಲ್ಲ, ಟಾರ್ಗೆಟ್ ಮಾಡಿಕೊಂಡು. ಇನ್ನು ಕೆಲವೊಂದು ಸಂಘಟನೆಗಳಿಗೆ ಮಾತ್ರ ಕೊಡ್ತಾರೆ. ಅದೇ ದೊಡ್ಡ ವಿವಾದಕ್ಕೆ ಕಾರಣ ಆಗಲ್ವಾ ಅಂತ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು ಸರ್. ಒಂದು ತುಂಬಾ ಬಾಲಿಶವಾಗಿ ಮಾತನಾಡಿದ್ರೆ ನಾವೇನ್ ಮಾಡಕ್ಕಾಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ದೇಶದೊಳಗಡೆ ಇವ್ರು ಹೇಳ್ತಾ ಇದ್ದಾರೆ ಅಕ್ರಮ ಬಾಂಗ್ಲಾದೇಶಿಗಳು ಒಳಗಡೆ ಇದ್ದಾರೆ ಅಂತ ಹೇಳಿ. ಕಳೆದ 15 ವರ್ಷದಿಂದ ಕೇಂದ್ರ ಸರ್ಕಾರ ಯಾರ್ದಿದೆ? ನರೇಂದ್ರ ಮೋದಿ ಅವ್ರದಿದೆ. ಇವ್ರು ಹೇಳ್ತಾರೆ ಕೋಟ್ಯಾಂತರ ಜನ ಬಾಂಗ್ಲಾದೇಶಿಗಳು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆಯ್ತಪ್ಪ, 3 ವರ್ಷದಿಂದ ನಿಮ್ದೇ ಸರ್ಕಾರ ಇತ್ತಲ್ಲ, ಕೋಟ್ಯಾಂತರ ಬಾಂಗ್ಲಾದೇಶಿಗಳಿಗೆ ನೀವು ಒಬ್ಬಟೂಟ ಮಾಡಿಸ್ತಾ ಇದ್ರ. ಇವತ್ತು ಕೇಂದ್ರ ಸರ್ಕಾರ ಇದೆಯಲ್ಲ, ಇವತ್ತು ಈ ದೇಶದ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಹಾಗಾದ್ರೆ ಬಾಂಗ್ಲಾದೇಶಿಗಳು ಕೋಟಿ ಸಂಖ್ಯೆ ಒಳಗಡೆ ಭಾರತದೊಳಗಡೆ ಇನ್ಫಿಲ್ಟ್ರೇಟ್ ಆಗ್ತಿದ್ದಾರೆ. 15 ವರ್ಷದಿಂದ ಇದಿರಲ್ಲ, ಏನ್ ಕ್ರಮ ತಗೊಂಡಿದ್ದೀರಿ? ಅದ್ರ ಬಗ್ಗೆ ಯಾವ ಮೂಲೆ ಒಳಗಡೆ ಏನ್ ಕ್ರಮ ಕೈಗೊಂಡಿದ್ದೀರಿ ಹೇಳಿ ನೋಡೋಣ.
ಇವತ್ತು SIR ಆಗಿದೆಯಲ್ಲ, SIR ಒಳಗಡೆ ಬಾಂಗ್ಲಾದೇಶಿಗಳದು ಪಟ್ಟಿ ಸಿಗ್ಬೇಕು ತಾನೆ? ಪ್ರತಿಯೊಬ್ಬ ಬಂದು ಮನೆ ಮನೆ ವಿಸಿಟ್ ಮಾಡಿದಾರೆ ತಾನೆ? ಹಾಗಾದ್ರೆ ಎಷ್ಟು ಕೋಟಿ ಜನ ಬಾಂಗ್ಲಾದೇಶಿಗಳಿದ್ದಾರೆ? ಲೆಕ್ಕ ಕೊಡ್ಬೇಕು ತಾನೆ? ಸುಮ್ಮನೆ ಈ ತರ ಬಾಲಿಶವಾಗಿ ಮಾತನಾಡೋದನ್ನೆಲ್ಲ ಯಾರು ಒಪ್ಪೋದಕ್ ಸಾಧ್ಯ ಇಲ್ಲ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಈ ದೇಶದ ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ, ಬಾಬಾ ಸಾಹೇಬ್ ಕೊಟ್ಟಿರೋ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಗೋಳ್ವಲ್ಕರ್ ಅವ್ರು ಏನ್ ಮಾತಾಡಿದ್ದಾರೆ ಅನ್ನೋದು ಸ್ವಲ್ಪ ಓದ್ಕೊಳ್ಳಿ. ಗೋಳ್ವಲ್ಕರ್ ಒಂದ್ ಕಡೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಏನು ಅಂತಂದ್ರೆ, ಕಾನ್ಸ್ಟಿಟ್ಯೂಷನ್ ಶಲ್ ನಾಟ್ ಪ್ರಿವೈಲ್ ಅನ್ನೋಂತ ಮಾತನ್ನ ಅವ್ರು ಹೇಳ್ತಾರೆ. ರಾಮಲೀಲಾ ಮೈದಾನದಲ್ಲಿ ಗೋಳ್ವಲ್ಕರ್ ಅವರು ಮಾತನಾಡ್ಬೇಕಾದ್ರೆ ಆ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಇವತ್ತು ಬಿಜೆಪಿ ಅವರಿಗೆ ಇದ್ದಕ್ಕಿದ್ದ ಹಾಗೆ ಸಂವಿಧಾನದ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬಹಳ ಗೌರವ ವ್ಯಕ್ತವಾಗ್ತಾ ಇದೆ. ಮತ್ತು ಅವ್ರಿಗೆ ಒಂದು ಅರ್ಥ ಆಗ್ಬೇಕೇನು ಅಂತಂದ್ರೆ, ಕಾನ್ಸ್ಟಿಟ್ಯೂಷನ್ನೇ, ಈ ದೇಶದ ಸಂವಿಧಾನವೇ ಕೊಟ್ಟಿರುವಂತ ಅಧಿಕಾರ ಏನು ಅಂತಂದ್ರೆ, ಈ ದೇಶದ ನಮ್ಮ ಸಂಸತ್ತುಗಳಿಗೆ ಮತ್ತು ನಮ್ಮ ವಿಧಾನಸಭೆಗಳಿಗೆ ಕಾನೂನನ್ನು ರಚಿಸುವಂತ ಶಕ್ತಿಯನ್ನ ಕೊಟ್ಟಿದೆ. ಅಲ್ಲಿ ನಾವು ಕಾನೂನನ್ನು ರಚಿಸ್ತಿದೀವಿ ಅಂತಂದ್ರೆ ದಟ್ ಇಸ್ ಕಾನ್ಸ್ಟಿಟ್ಯೂಷನಲ್ ಲಾ. ಹೌ ಕ್ಯಾನ್ ಇಟ್ ಬಿ ಅನ್ಕಾನ್ಸ್ಟಿಟ್ಯೂಷನಲ್? ಸೊ ಸಾಂವಿಧಾನಿಕವಾದಂತ ಜವಾಬ್ದಾರಿಯನ್ನ ಇವತ್ತು ನಮ್ಮ ಸರ್ಕಾರ ನಿಭಾಯಿಸ್ತಾ ಇದೆ. ಈ ಕಾನೂನನ್ನ ಯಾರು ಒಬ್ಬ ವ್ಯಕ್ತಿಯ ವಿರುದ್ಧ, ಒಂದು ಸಂಸ್ಥೆಯ ವಿರುದ್ಧ ನಿಭಾಯಿಸ್ತಾ ಇರೋದಲ್ಲ. ನೀವ್ ಹೇಳಿದ್ರಲ್ಲ, ರಸ್ತೆ ಒಳಗಡೆ ಜದ್ದರ್ ಹಾಚ್ಕೊಂಡು ನಮಾಜ್ ಮಾಡ್ತಾರೆ, ಅವ್ರ ಮೇಲೆ ನಿಯಂತ್ರಣ ಮಾಡಲ್ಲ. ಅವ್ರಿಗೂ ನಿಯಂತ್ರಣನೇ ಇದು, ಅವ್ರಿಗೂ ನಿಯಂತ್ರಣ ಇದೆ. ನೀವು ದೇವರ ಹೆಸರೊಳಗಡೆ ನೀವ್ ಹೇಳಿದ್ರಿ ಗಣೇಶೋತ್ಸವಗಳಲ್ಲಿ ನಾವು ಮೆರವಣಿಗೆ ಮಾಡ್ತೀವಿ, ನಮ್ಗೆ ಅಣ್ಣಮ್ಮನ ಮೆರವಣಿಗೆ ಮಾಡ್ತೀವಿ. ಆಯ್ತು, ಗಣೇಶನ್ ಯಾರು ದತ್ತು ಪಡೆದಿಲ್ಲ. ಗಣೇಶೋತ್ಸವದಲ್ಲಿ ಇವತ್ತು ಏನು ಗಣೇಶನ್ ಸಂಘಟನೆ, ಗಣೇಶನ ಹೆಸರಲ್ಲಿ ಯುವಕರು ಮೆರವಣಿಗೆ ಮಾಡ್ತಾ ಇದ್ದಾರೆ, ಅವೆಲ್ಲವೂ ಕೂಡ ರಿಜಿಸ್ಟರ್ಡ್ ಆರ್ಗನೈಸೇಷನ್ಸ್ ಇದೆ. ಅದಕ್ಕೂ ಬಿಜೆಪಿಗೂ ಏನು ದತ್ತು ತಗೊಂಡಿರೋ ತರ ಮಾತನಾಡುವಂತ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮೂರಲ್ಲಿ ಶ್ರೀ ವಿದ್ಯಾ ಗಣಪತಿ ಯುವಕರ ಬಳಗ ಇದೆ, ಶ್ರೀಗಂಧ ಗಣಪತಿ ಯುವಕರ ಬಳಗ ಇದೆ, ಇದೇನು ಶಕ್ತಿ ಗಣಪತಿ ಬಳಗ ಇದೆ. ಹೀಗೆ ಎಲ್ಲಾ ಸಂಘಟನೆಗಳು ಕೂಡ ತಂದೆ ಆದಂತ ಒಂದು ಬಾಡಿಯನ್ನ ಮಾಡ್ಕೊಂಡು, ತಾವೊಂದು ರಿಜಿಸ್ಟರ್ಡ್ ಬಾಡಿಯಾಗಿ ಪೊಲೀಸ್ನವ್ರ ಹತ್ರ ಪರ್ಮಿಷನ್ ತಗೊಂಡು ಆನಂತರವಾಗಿ ಮೆರವಣಿಗೆ ಮಾಡ್ತಾರೆ. ಆ ಮೆರವಣಿಗೆ ಸಂದರ್ಭದಲ್ಲಿ ಏನೇ ಗಲಭೆ ಆಯ್ತು ಅಂತಂದ್ರೆ ಯಾರು ಸಂಘಟನೆಯ ಮುಖ್ಯಸ್ಥರುಗಳಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡ್ಲಾಗ್ತದೆ. ಅದೇ ತರದಲ್ಲಿ ನಾಳೆ ದಿವಸ ಯಾವ್ದೋ ಒಂದು ಇದೇನು ನಮಾಜ್ ಇರ್ಬೋದು, ಪ್ರಾರ್ಥನೆ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಕ್ರೈಸ್ತ ಸಂಘಟನೆಯ ಮೆರವಣಿಗೆ ಇರ್ಬೋದು, ಇನ್ಯಾವುದೋ ಜೈನ ಬೌದ್ಧ ಸಂಘಟನೆಗಳ ಮೆರವಣಿಗೆ ಇರ್ಬೋದು, ಎಲ್ಲರಿಗೂ ಕೂಡ ಈ ದೇಶದ ಕಾನೂನು ಇದೆ. ಈ ದೇಶದ ಕಾನೂನು RSS ನವನಿಗೆ ಬೇರೆ ಆಗುತ್ತೆ, ಕಾಂಗ್ರೆಸ್ ನವನಿಗೆ ಬೇರೆ ಆಗುತ್ತೆ ಅನ್ನೋದೆಲ್ಲವೂ ಸುಳ್ಳು. ಸೊ ಇದನ್ನ ಏನು ಅಂತಂದ್ರೆ, ಏನೂ ಸಿಗದೆ ಇರೋದ್ರಿಂದ ಯಾರಿಗೆ, ಬಿಜೆಪಿ ಅವರಿಗೆ ಈ ಸದನದಲ್ಲಿ ಈ ನಾಳೆ ನಡೀತಾ ಇರುವಂತ ಒಂದು ವಿಧಾನಸಭೆ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಇವತ್ತು ಸಂವಿಧಾನದ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತಾ ಇದಾರಪ್ಪ. ಅಲ್ಲಿ 18 ವರ್ಷದ ಹುಡುಗರು ಕೂತ್ಕೊಂಡು ಪ್ರತಿಭಟನೆ ಮಾಡ್ತಿದ್ರು. ಆ ಹುಡುಗರ ಮೇಲೆ ಯಾಕಪ್ಪ ಲಾಠಿ ಚಾರ್ಜ್ ಮಾಡಿದೆ ಅಂತ ಕೇಳಿದ್ರೆ ಉತ್ತರ ಕೊಡೋದಕ್ಕೆ ಧೈರ್ಯವಿಲ್ಲದೆ ಅವರನ್ನ ಆಂಟಿ ನ್ಯಾಷನಲ್ಸ್ ಅಂತ ಕರೆದವರು, ಅವ್ರ ವಿರುದ್ಧ ವಾಚಾಮಗೋಚರವಾಗಿ ಇವರೆಲ್ಲ ಚೈನಾ ಫಂಡೆಡ್, ಪಾಕಿಸ್ತಾನಿ ಫಂಡೆಡ್, ಅಮೆರಿಕನ್ ಫಂಡೆಡ್ ಅಂತ ಹೇಳಿಕೆ ಕೊಡ್ತಾ ಇದ್ದಿದ್ದು ಇದೇ ಬಿಜೆಪಿ ನಾಯಕರು. ಇವತ್ತು ಅದೇ ಸಂಘ ಪರಿವಾರದ ಮುಖ್ಯಸ್ಥರು ಬಂದು ಹೇಳ್ತಾರೆ, ದೇ ಆರ್ ನಾಟ್ ಆಂಟಿ ನ್ಯಾಷನಲ್ಸ್, ದೇ ಆರ್ ಆಲ್ ಪೇಟ್ರಿಯಟ್ಸ್ ಅಂತ ಹೇಳಿ ಮೋಹನ್ ಭಾಗವತರು ಆ ಹುಡುಗರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹೀಗೆ ಕಾಂಗ್ರೆಸ್ ನಾಯಕರು ಆ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿ ಸರಿ ಇತ್ತು, ಆದ್ರೆ ಅವರದ್ದೇ ಮಿತ್ರ ಪಕ್ಷ ಜಾರ್ಖಂಡ್ ನಲ್ಲಿ ಅದೇ ಸಿಜೆಪಿ ರೀತಿಯಾದಂತ ಕಾರ್ಯಕರ್ತರು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಧ್ವನಿನೇ ಇಲ್ಲ, ಯಾರು ಮಾತನಾಡ್ತಾನೆ ಇಲ್ಲ. ಅದೇ ಒಂದ್ ರೀತಿಯಾದ ಪ್ರತಿಭಟನೆ, ಇದೇ ಒಂದ್ ರೀತಿಯಾದಂತ ಪ್ರತಿಭಟನೆ ಅಂತಾನೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಆ ವಿಚಾರದಲ್ಲಿ ನಾವು ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಮಾತಾಡಿತಾ ಆಗಿದೆ. ಯು ಶುಡ್ ಕಾಲ್ ದ ಸ್ಟೂಡೆಂಟ್ಸ್ ಅಂಡ್ ಯು ಹ್ಯಾವ್ ಟು ಟಾಕ್. ಸೊ ಮುಖ್ಯಮಂತ್ರಿಗಳು ಅಲ್ಲಿದ್ದಾರೆ, ಬೇರೆ ನಮ್ಮ ಮಿತ್ರ ಪಕ್ಷ ಆಡಳಿತದಿಲ್ಲ ಇದೆ ಅನ್ನೋದು ಸತ್ಯ ಆದ್ರೂ ಕೂಡ ಅವರು ಮಾಡಿದ್ದೆಲ್ಲವುದನ್ನು ಕೂಡ ನಾವು ಸರಿ ಅಂತ ಅನುಮೋದಿಸ್ತೀವಿ ಅನ್ನುವಂಥದ್ದು ಇಲ್ಲ. ಬಹಳ ಸ್ಪಷ್ಟವಾಗಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೆ ನೋಡ್ಲಿಲ್ಲ ಸರ್. ರಾಹುಲ್ ಗಾಂಧಿಯವರು ಬಹಳ ಸ್ಪಷ್ಟವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ನೀವು ವಿದ್ಯಾರ್ಥಿಗಳನ್ನ ಕರೆದು ಶೀಘ್ರದಲ್ಲಿ ಮಾತನಾಡಬೇಕು ಅನ್ನುವಂತ ಸ್ಪಷ್ಟ ನಿರ್ದೇಶನವನ್ನ ಅಲ್ಲಿ ಜಾರ್ಖಂಡ್ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಮತ್ತು ಇವತ್ತು ಬೇರೆ ಕಡೆ ಹೋಗಬೇಡ ಬಿಡಿ, ನೀವು ಹೇಳ್ತಾ ಇದ್ದಕ್ಕೆ ಆಡ್ ಆನ್ ಮಾಡಿದೆ. ದಿನೇಶ್ ಅವರೇ, ಇಲ್ಲಿ ಕಾನೂನನ್ನ ಮಾಡಿದಂತ ಸಂದರ್ಭದಲ್ಲಿ ಕಾನೂನುಬದ್ಧ ನಿಯಮವನ್ನ ಪಾಲನೆ ಮಾಡುವಂತ ಸಮಸ್ಯೆ ಯಾಕೆ? RSS ಗೆ ಅಂಕುಶ ಅಂತ ಬಿಜೆಪಿ ನಾಯಕರು ಯಾಕೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ? ಸರ್, ಇಲ್ಲಿ RSS ವಿಚಾರ ಅನ್ನೋದ್ಕಿಂತ ಇವ್ರು ಹೇಳ್ತಿರ್ತಕ್ಕಂಥದ್ದೇನು, ಸಾರ್ವಜನಿಕರ ಸ್ಥಳವನ್ನ ರಕ್ಷಣೆ ಮಾಡ್ತೀವಿ, ನಿಯಂತ್ರಣ ಮಾಡ್ತೀವಿ ಅಂತ ಹೋಗ್ತಾ ಇರ್ತದ್ದು ಹೇಳಿದ್ರೆ ಯಾವಾಗ್ಲೇ. ಈಗ ನಿಕೇತ್ ರಾಜ್ ಮೌರ್ ಅವರು ಹೇಳ್ತಿದ್ರು, ಗಣೇಶನ ಮೆರವಣಿಗೆ ಮಾಡ್ತಕ್ಕಂಥವ್ರು, ಗಣೇಶನ್ ಇಡ್ತಕ್ಕಂಥವ್ರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಸರ್, 95% ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ ಸರ್. ಹಳ್ಳಿನಲ್ಲಿ ಯಾರೋ ಚಿಕ್ಕ ಮಕ್ಕಳುಗಳು, ಯಾರೋ ಯುವಕರುಗಳು 10 ರಿಂದ 15 ವರ್ಷದವರು ಗಣೇಶನ್ ಇಡ್ತಕ್ಕಂಥವ್ರು ಯಾರು ಸಹ ರಿಜಿಸ್ಟರ್ ಮಾಡ್ಕೊಂಡಿರೋದಿಲ್ಲ. ಬೆಂಗಳೂರಿನಲ್ಲಿ ಹಣ್ಣಮ್ಮನ ಇಡ್ತಾರೆ ರೋಡ್ ಅಲ್ಲಿ, ಅವ್ರು ಯಾರು ಸಹ ರಿಜಿಸ್ಟರ್ ಮಾಡ್ಕೊಂಡಿರೋದಿಲ್ಲ. ಅವ್ರು ಒಂದು ಒಗ್ಗಟ್ಟಿಗೋಸ್ಕರ ರಿಜಿಸ್ಟ್ರೇಷನ್ ಅಲ್ಲಿ ಹೋಗಿ ಹಣ್ಣಮ್ಮನನ್ನ ಇಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸೊ ಈ ರೀತಿ ನಿಯಂತ್ರಣ ಮಾಡಕೊಟ್ಟಿರ್ತಕ್ಕಂಥ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಕ್ಕಂಥವ್ರು ಯಾರೋ
ಒಬ್ರು ಅವರು ಯಾವುದೇ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದಿಲ್ಲ ಸರ್. ಇದು ಈ ನಿಯಂತ್ರಣ ಮಾಡ್ತಕ್ಕಂತ ಒಂದು ಕೆಲಸ ಸರ್. ಮತ್ತೊಂದು ಸರ್, 19 ಸಂವಿಧಾನದ ಪ್ರಕಾರ ಕ್ಲಾಸ್ 19 ಕ್ಲಾಸ್ 1C ನಲ್ಲೇ ಕ್ಲಿಯರ್ ಆಗಿ ಹೇಳುತ್ತೆ ಸರ್, ಯಾವುದೇ ನಾಗರಿಕರು ಒಂದೇ ಉದ್ದೇಶಕ್ಕಾಗಿ ಒಟ್ಟಾಗಿ ಸೇರಿ ಗುಂಪು ಅಥವಾ ಸಂಘವನ್ನು ರಚಿಸಲು ಕಾನೂನಲ್ಲಿ ಮುಕ್ತ ಅವಕಾಶವಿದೆ, ಆದ್ರೆ ಕಡ್ಡಾಯವಾಗಿ ಅವರು ರಿಜಿಸ್ಟ್ರೇಷನ್ ಮಾಡಂಗಿಲ್ಲ ಅಂತ ಹೇಳಿ 19 ಕ್ಲಾಸ್ 1 ಅನ್ನ ದಯಮಾಡಿ ನಿಖೇತ್ ರಾಜ್ ಮೌರ್ಯ ಅವರು ಓದ್ಕೊಂಬರ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ನಾವ್ ಯಾಕೆ ಇದನ್ನ ಖಂಡಾತುಂಡವಾಗಿ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವ್ರು ಏನ್ ಕಾನೂನು ಮಾಡ್ಬೇಕು ಅಂತ ಹೊರಟಿದಾರೋ ನಾವು ಕಾನೂನಾತ್ಮಕವಾಗಿ ಎದುರಿಸ್ತೀವಿ ಸರ್. ಯಾವ್ದೇ ಅಲ್ಲ, ಭಿನ್ನಾಭಿಪ್ರಾಯ ಬೇರೆ ಇರ್ಬೋದು, ಆದ್ರೆ ಅಂಕುಶ ಹಾಕುವಂತ ಪ್ರಯತ್ನ ಅನ್ನುವಂಥದ್ದು ಇದೆಯಲ್ಲ. ಈಗ RSS ಗೆ 100 ವರ್ಷ ತುಂಬಿದೆ, ಸಾಕಷ್ಟು ಕಲ್ಲು ಮುಳ್ಳು ಎಲ್ಲಾದ್ನೂ ತುಳ್ಕೊಂಡೇ ಬಂದಿರುವಂತದ್ದು, ಅದಕ್ಕೆ ಸಾಕಷ್ಟು ಅಡೆತಡೆಗಳು ಕೂಡ ಆಗಿದಾವೆ. ಇದು ಕಾನೂನಾಗಿ ಬಂದಿದ್ದೆ ಆದ್ರೆ ಕೋರ್ಟಿಗೆ ಹೋಗುತ್ತೆ. ಸರ್ ಸಂವಿಧಾನ ವಿಚಾರನೆ ಮಾತಾಡ್ಬಿಡ್ತೀನಿ ಸರ್, RSS ವಿಚಾರನೆ ಮಾತಾಡ್ಬಿಡ್ತೀನಿ. ಇವರ ಯೋಗ್ಯತೆ ಇದುವರೆಗೂ ಸಹ ಇಷ್ಟು ದಿವಸ ಇವರ ಪ್ರಿಯಾಂಕ ಖರ್ಗೆ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, RSS ವಿರುದ್ಧ ವಿಷಯ ಉಗ್ಳುತ್ತಾ ಬರ್ತಲೇ ಇದಾರೆ. ನಾವ್ ಕೇಳ್ತಿರ್ತಕ್ಕಂಥದ್ದು ಇಷ್ಟೇ, ಅಲ್ಲರಪ್ಪ RSS ಯಾವ್ದಾದ್ರು ಕಾನೂನು ಬಾಹಿರ ಚಟುವಟಿಕೆ ಇರ್ತಕ್ಕಂಥದ್ದು ಒಂದೇ ಒಂದ್ ತೋರ್ಸ್ರೆ ಮಾರಾಯ ಅಂತಂದ್ರೆ ಇಲ್ಲ ನಾವ್ RSS ಅಂಕುಶ ಹಾಕ್ತಿವಿ, RSS ಬೈಟೆಕ್ ಮಾಡಂಗಿಲ್ಲ. ನೀವ್ ಯಾವ್ದಾದ್ರು ಒಂದ್ ಕಾನೂನು ಯಾರ ಮೇಲೆ ಕಲ್ಲು ಹೊಡೆದಿರೋದ್ ತೋರ್ಸ್ರಿ, ಯಾವ ಮೇಲೆ ಕೋವಿಡ್ ಕೂಡ ಹೊಡೆದಿರೋದ್ ತೋರ್ಸಿ, ಯಾವ್ದಾದ್ರು ಒಂದ್ ಬಾಂಬ್ ಹಾಕಿರೋದ್ ತೋರ್ಸ್ರಿ. ಇಲ್ಲ ರೀ, ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಶಾಂತಿಯುತವಾಗಿ ಬೈಟೆಕ್ ಮಾಡ್ತಾರೆ, ಮಕ್ಳುಗಳಿಗೆ ಆಟ ಪಾಠಗಳನ್ನ ಹೇಳ್ಕೊಂಡ್ ಕೊಡ್ತಾರೆ, ಹನುಮಾನ್ ಚಾಲಿಸವನ್ನ ಆಡ್ತಾರೆ, ಮಕ್ಳುಗಳಿಗೆ ದೇಶಭಕ್ತಿನ ಹೇಳ್ಕೊಂಡ್ಬಿಡ್ತಾರೆ, ದೇಶದ ಪರವಾದ ಘೋಷಣೆಗಳನ್ನ ಕೂಗಿಸ್ತಾರೆ, ಒಂದೇ ಮಾತರಂ ಅಂತಾರೆ, ಭಾರತ್ ಮಾತಾ ಕಿ ಜೈ ಅಂತಾರೆ. ಯಾಕ್ರಿ ಭಾರತ್ ಮಾತಾ ಕಿ ಜೈ ಅನ್ನೋರ್ ಮೇಲೆ ಇಷ್ಟೊಂದು ಕೋಪ ನಿಮ್ಗೆ? ನೀವ್ ಯಾವ್ದಾದ್ರು ಒಂದೇ ಒಂದ್ ಕಾನೂನು ಬಾಹ್ಯ ಚಟುವಟಿಕೆಗಳನ್ನ ತೋರಿಸಿ, ನಿಮ್ಗೆ ಯೋಗ್ಯತೆ ಇದ್ರೆ, ನಿಮಗ್ ತಾಕತ್ತಿದ್ರೆ ಟೆರರಿಸ್ಟ್ ಗಳು ಹಿಡೀರಿ. ಟೆರರಿಸ್ಟ್ ಗಳು ತಗೊಳಕತ್ತಾ ಇದ್ದಾರೆ ಬೆಂಗಳೂರಲ್ಲಿ. ಅದು ಯಾವುದೇ ಧರ್ಮ ಅಂತ ಹೇಳಿದ್ದಾರೆ ದಿನೇಶ್ ಅವರೇ, ಅವ್ರು ಹೇಳ್ತಾ ಇರೋದು ಯಾವುದೇ ಧರ್ಮ ಇರಲಿ. ಸಾರಿ, ನನ್ನ ಹೆಸರು ದಿಲೀಪ್ ಅಂತ ಹೇಳಿ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ, ದಿಲೀಪ್ ಕುಣಿಗಲ್ ಅಂತ ಸರ್. ನೋಡಿ, ಯಾವುದೇ ಹೆಸರನ್ನ ಹೇಳ್ದಲೆ ಪ್ರಿಯಾಂಕ ಖರ್ಗೆ ಅವರು ಒಂದ್ ರೀತಿ RSS ಬ್ರಾಂಡ್ ಅಂಬಾಸಿಡರ್ ಅಂತ ವರ್ತಿಸ್ತಾ ಇತ್ತೀಚೆಗೆ ನೀವು ಏನನ್ನ ಕೇಳಿ, ಡೆಲ್ಲಿನಲ್ಲಿ ಯಾಕೆ ಗಲಾಟೆ ಆಗ್ತಾ ಇದೆ ಅಂತಂದ್ರೆ RSS ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಜಾರ್ಖಂಡ್ ನಲ್ಲಿ ಯಾಕೆ ಕಾಂಗ್ರೆಸ್ನವರು ವಿದ್ಯಾರ್ಥಿಗಳ ಮೇಲೆ ಅಲ್ಲೇ ಆಗ್ತಾ ಇದ್ರು, ದೊಡ್ಡ ತಂತಿಗಳನ್ನ ಹಾಕಿದ್ರು, ಪೊಲೀಸ್ನವ್ರು ಹೊಡಿತಾ ಇದ್ರು, ಯಾಕೆ ಕೇಳಿಲ್ಲ ಅಂತಂದ್ರೆ ನೀವು RSS ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇವ್ರಿಗೆ ಮತಿ ಭ್ರಮಣೆ ಆಗ್ಬಿಟ್ಟಿದೆ ಸರ್ ನಮ್ಮ ಪ್ರಿಯಾಂಕ ಖರ್ಗೆ ಅವರಿಗೆ. ದಯಮಾಡಿ RSS ಜಪ ಮಾಡೋದ್ ಬಿಟ್ಟು ರಾಜ್ಯದ ಸಮಸ್ಯೆ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ. ಎಲ್ಲ ಈಗ ನಮ್ಮನ್ನ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಹೇಳ್ದೆ, ಏನ್ ಮಾಡಿದ್ರಿ ನೀವು? ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರಿ ರಾಜ್ಯವನ್ನ? ಎಲ್ಲಿ ಅವ್ರು ಕೇಳ್ತಾ ಇದ್ರು ಅವ್ರು ಹೆಂಗ್ ಬಂದ್ರು ಅಂತ. ಅವ್ರು ಹೆಂಗ್ ಬಂದ್ರು ಸರ್? ಎಲ್ಲಾ ರಾಜ್ಯಗಳಿಗೆ ಬಾರ್ಡರ್ ಕಾಯ್ತಿರೋದು ಯಾವುದು? ಕೇಂದ್ರ ಸರ್ಕಾರದ ಅಡಿಯಲ್ಲೇ ಅಲ್ವಾ ಇರೋದು ಆರ್ಮಿ ಎಲ್ಲದನ್ನು? ಕ್ಲಾರಿಟಿ ಕೊಡ್ತೀನಿ ಸರ್. ಆ ವಿಚಾರನೇ ಕ್ಲಾರಿಟಿ ಕೊಡ್ತೀನಿ. ಇವರದೇ ಮಿತ್ರ ಪಕ್ಷ TMCಯ ಮಮತಾ ಬ್ಯಾನರ್ಜಿ ಮುರ್ಷಿದಾಬಾದ್ ಇಂದ ನಾರ್ತ್ ಪರಗಣವರೆಗೂ ಸುಮಾರು 550 ಕಿಲೋಮೀಟರ್ಗಳ ಕಾಲ ನಾನು ತಂತಿ ಬೇಲಿ ಹಾಕ್ಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಕುತ್ಕೊಂಡಿದ್ರು. ಅವತ್ ಮಾತಾಡ್ಬೇಕಾಯ್ತು ಹೋಗಿ ಕಾಂಗ್ರೆಸ್ನವ್ರು, ಯಾಕೆ ಬಿಡ್ರಿ ನೀವು ಅಂತ ಹೇಳಿ. ನಾವು ಅಧಿಕಾರಕ್ಕೆ ಬಂದ ಒಂದೇ ಒಂದು ತಿಂಗಳಲ್ಲಿ 3,000 ಎಕರೆ ಜಮೀನನ್ನ ನಾವು ಹಸ್ತಾಂತರ ಮಾಡಿದೀವಿ. ಅದು ನಮ್ಮ ಬದ್ಧತೆ ಸರ್, ಬಿಜೆಪಿಯ ಬದ್ಧತೆ. ಇವತ್ತು ತಂತಿ ಬೇಲಿ ಹಾಕ್ತಾ ಇದೆ. ಅಲ್ಲಿಂದ ನುಸುಳಿ ಬಂದಂತವ್ರು ಇವರು. ಯಾವಾಗ ಬಿಜೆಪಿ ಆಡಳಿತಕ್ಕೆ ಬರ್ತದ ಪಶ್ಚಿಮ ಬಂಗಾಳದಲ್ಲಿ, ಇಲ್ಲಿದ್ದಂತ ಬಾಂಗ್ಲಾದೇಶ ವಲಸಿಗರು ಕೆಲವರು ಏನ್ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ, ಬನ್ನಿ ಕರ್ನಾಟಕ ಸೇಫ್ ಇದೆ ಅಂತ ಹೇಳಿ. ಅಲ್ಲಿಂದ ಎಲ್ಲ ಬಂದು ಇಲ್ಲಿಗೆ ತುಂಬ್ಕೋತಾರೆ, SIR ಆದ್ಮೇಲೆ ಬಂದು ಇಲ್ಲಿಗೆ ತುಂಬ್ಕೋತಾರೆ. ಸರ್ ಇನ್ನೊಂದು ಪಾಯಿಂಟ್, ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಪತ್ತೆ ಹಚ್ಚಬೇಕಾಗಿರೋದು ಮತ್ತೆ ಗುರುತಿಸುವಿಕೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಆಯಾ ರಾಜ್ಯ ಸರ್ಕಾರಗಳು. ಕೇಂದ್ರ ಸರ್ಕಾರದ ಬಳಿ ಯಾವುದೇ ಸ್ಪೆಷಲ್ ಫೋರ್ಸ್ ಇಲ್ಲ ರಾಜ್ಯದಲ್ಲಿ. ರಾಜ್ಯ ಸರ್ಕಾರದ ಪೊಲೀಸ್ನವರು ಬಂಧನ ಮಾಡಬೇಕು ಮತ್ತೆ ಡಿಟೆನ್ಷನ್ ಸೆಂಟರ್ ಕಳಿಸಬೇಕು. ಒಂದು 22 ರಾಜ್ಯದಲ್ಲಿ ಬಿಜೆಪಿ ಅಥವಾ ಬಿಜೆಪಿ ನೇತೃತ್ವದ ಒಕ್ಕೂಟದ ಸರ್ಕಾರಗಳೇ ಇರುವಂತದ್ದು. ಓಕೆ, ಈ ವಿಚಾರ ನೋಡೋಣ. ಇದೇ ಅಧಿವೇಶನದಲ್ಲಿ ಮಂಡನೆ ಆಗುವಂತ ಸಾಧ್ಯತೆ ಇದೆ. ಮಂಡನೆ ಆಗುವಂತ ಸಂದರ್ಭದಲ್ಲಿ ಇದು ಇನ್ನಷ್ಟು ಕೋಲಾಹಲಕ್ಕೆ ಸಾಧ್ಯತೆ ಇರುವಂತ ಚಾನ್ಸಸ್ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ದಿಲೀಪ್ ಅವರಿಗೆ, ಹಾಗೆ ನಿಖೇತ್ ರಾಜ್ ಮೌರ್ಯ ಅವರೇ ಇಷ್ಟೋ ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಅಧಿವೇಶನದಲ್ಲಿ ಚರ್ಚೆ ಅಂದ್ರೆ ಈಗ ಆಲ್ರೆಡಿ ಸಂಪುಟದಲ್ಲಿ ಪಾಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಅಧಿವೇಶನದಲ್ಲಿ ಇದನ್ನ ಮಂಡನೆ ಮಾಡುವಂತ ಚಾನ್ಸಸ್ ಇದೆ. ಅಂದ್ರೆ ಇದೇ ಅಧಿವೇಶನದಲ್ಲಿ ಮಂಡನೆ ಆಗುತ್ತಾ ಅಥವಾ ನೆಕ್ಸ್ಟ್ ಅಧಿವೇಶನ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಈಗ ಆಲ್ರೆಡಿ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡನೆ ಆದಂತ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಇದಾಗಿತ್ತು.